ಹಾಯ್ ಫ್ರೆಂಡ್ಸ್, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇನೆ ಅಪ್ಲೈ ಮಾಡಿ. ವಿಜಯನಗರ ಜಿಲ್ಲಾ ಪಂಚಾಯತ್ ರಿಕ್ರೂಟ್ಮೆಂಟ್ 2023 ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಮಾಡಿಕೊಳ್ಳಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದ್ರದ್ದು ಏನೇನು ವಿದ್ಯಾರ್ಹತೆ ಅದೆಲ್ಲ ಮುಂದೆ ತಿಳಿಸಿದ್ದೀನಿ ನೋಡಿ. ಇಲಾಖೆ ಹೆಸರು ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು, ಒಂದು 5-6 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಯಾವುದ್ಯಾವುದು ಅಂತ ತಿಳಿಸಿದ್ದೀನಿ ನೋಡಿ. ಟೋಟಲ್ ಹುದ್ದೆಗಳ ಸಂಖ್ಯೆ 13 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಈಗ ಹುದ್ದೆಗಳ ಸಂಖ್ಯೆ ಮತ್ತು ಯಾವ್ಯಾವ ಟೈಪ್ ಹುದ್ದೆಗಳು ಅಂತ ನೋಡೋದಾದರೆ, ತಾಂತ್ರಿಕ ಸಹಾಯಕರು ಅರಣ್ಯ 4 ಹುದ್ದೆಗಳು ಖಾಲಿ ಇದ್ದಾವೆ. ತಾಂತ್ರಿಕ ಸಹಾಯಕರು ತೋಟಗಾರಿಕೆ 3 ಹುದ್ದೆಗಳು ಖಾಲಿ ಇದ್ದಾವೆ. ತಾಂತ್ರಿಕ ಸಹಾಯಕರು ರೇಷ್ಮೆ 3 ಹುದ್ದೆಗಳು ಖಾಲಿ ಇದ್ದಾವೆ. ತಾಂತ್ರಿಕ ಸಹಾಯಕ ಕೃಷಿ 2 ಹುದ್ದೆಗಳು ಖಾಲಿ ಇದೆ ಮತ್ತು ಗಣಕಯಂತ್ರ ನಿರ್ವಾಹಕರು 1 ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ 13 ಹುದ್ದೆಗಳು ಖಾಲಿ ಇದ್ದಾವೆ. 5 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ವಿದ್ಯಾರ್ಹತೆ ಬಂದ್ಬಿಟ್ಟು ನೀವು BSc ಫಾರೆಸ್ಟ್ರಿ, MSc ಫಾರೆಸ್ಟ್ರಿ, BSc ಹಾರ್ಟಿಕಲ್ಚರ್, MSc ಹಾರ್ಟಿಕಲ್ಚರ್, BSc ಸೆಕ್ರೆಟ್ರಿ, MSc ಸೆಕ್ರೆಟ್ರಿ, BCom ಪದವಿಯನ್ನು ಹೊಂದಿರಬೇಕು ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಪರಿಣಿತಿಯನ್ನು ಹೊಂದಿರಬೇಕು. MS ಆಫೀಸ್, ಎಕ್ಸೆಲ್, ಪವರ್ ಪಾಯಿಂಟ್ ಸೇರಿದಂತೆ ಉತ್ತಮ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಸೊ ಫ್ರೆಂಡ್ಸ್, ಇದು ಹಂಗೆ ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದಕ್ಕಿಂತ ಸ್ಪೆಸಿಫಿಕ್ ಆಗಬೇಕು ಅಂದರೆ, ತಾಂತ್ರಿಕ ಸಹಾಯಕರು ಅರಣ್ಯ, ಇದಕ್ಕೆ ನಿಮಗೆ BSc ಫಾರೆಸ್ಟ್ರಿ ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ BSc ಹಾರ್ಟಿಕಲ್ಚರ್ ಕಂಪ್ಲೀಟ್ ಆಗಿರಬೇಕು. ತೋಟಗಾರಿಕೆ ಇಲಾಖೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ, ಮತ್ತು ರೇಷ್ಮೆ ಇಲಾಖೆ ಇದಕ್ಕೆ ಮಾಡಬೇಕು ಅಂದರೆ ನಿಮ್ಮದು MSc ಫಾರೆಸ್ಟ್ರಿ ಅಗ್ರಿಕಲ್ಚರ್ ಆಗಿರಬೇಕು. ಮತ್ತು ತಾಂತ್ರಿಕ ಸಹಾಯಕರು ಕೃಷಿಗೆ ನೀವು BSc ಅಗ್ರಿಕಲ್ಚರ್ ಮುಗ್ದಿರಬೇಕು. ಆಗ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ಮತ್ತು ಗಣಕಯಂತ್ರ ನಿರ್ವಾಹಕರು ನಿಮಗೆ ಯಾವುದಾದ್ರು ಒಂದು ಸರ್ಟಿಫಿಕೇಟ್ ಇದ್ದರೆ ಒಳ್ಳೆಯದು. ಒಂದು 6 ಮಂತ್ ಅಥವಾ 3 ಮಂತ್ಸ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂದ್ಬಿಟ್ಟು ತುಂಬ ಕಡೆ ಎಲ್ಲ ಇದು ಮಾಡ್ತೀರಾ. ಅಲ್ಲೇ ಒಂದು ಯಾವುದಾದ್ರು ಸರ್ಟಿಫಿಕೇಟ್ ಇರಬೇಕು. ಸೊ ನೀವೊಂದು ಕಂಪ್ಯೂಟರ್ ಗಣಕಯಂತ್ರ ನಿರ್ವಾಹಕರು, ಅದಕ್ಕೆ ನಿಮ್ಮದು PU ಆಗಿದ್ದರೆ ಸಾಕು. ಮತ್ತು ಯಾವುದಾದ್ರು ಒಂದು ಸರ್ಟಿಫಿಕೇಟ್ ಇದ್ದರೆ MS ಆಫೀಸ್, ಎಕ್ಸೆಲ್, ಪವರ್ ಪಾಯಿಂಟ್ ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಮಾಹಿತಿ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ವಯೋಮಿತಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ವೇತನ ಶ್ರೇಣಿ: ತಾಂತ್ರಿಕ ಸಹಾಯಕರ ಹುದ್ದೆಗೆ 28,000 ಸಂಭಾವನೆ ಹಾಗೂ 2,000 ಪ್ರಯಾಣ ಭತ್ಯೆ. ನಿಮಗೆ ಪ್ರಯಾಣ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಗಣಕಯಂತ್ರ ನಿರ್ವಾಹಕರಿಗೆ ಅದು 18,000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಗೌರ್ಮೆಂಟ್ ಜಾಬ್ ಇದು, ಮತ್ತು ಇನ್ನು ಮುಂದೆ ಜಾಸ್ತಿ ಹೋಗ್ತಾ ಹೋಗುತ್ತೆ. ಸೊ ಅರ್ಜಿ ಶುಲ್ಕ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ತುಂಬ ಜನ ಕೇಳ್ತಿದ್ರು ಅರ್ಜಿ ಶುಲ್ಕ ಕಟ್ಟಿ ತುಂಬ ದುಡ್ಡು ಹೋಗ್ತಾ ಇದೆ ಅಂತ. ಸೊ ಇದಕ್ಕೆ ಅರ್ಜಿ ಶುಲ್ಕ ಇಲ್ಲ. ನಿಮಗೆ ಅಪ್ಲೈ ಮಾಡಿದ್ರೆ ನಿಮಗೇನು ಲಾಸ್ ಏನಿಲ್ಲ. ಸೊ ಅಪ್ಲೈ ಮಾಡಿ ನೋಡಿ, ಮತ್ತು ಏನು ನಿಮಗೇನು ಲಾಸ್ ಆಗಲ್ಲ. ಸೊ ಆಯ್ಕೆ ವಿಧಾನ ಬಂದ್ಬಿಟ್ಟು ತಾಂತ್ರಿಕ ಸಹಾಯಕರ ಹುದ್ದೆಗೆ ವಿದ್ಯಾರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಆಯ್ಕೆ ಮಾಡಲಾಗುತ್ತೆ. ಮತ್ತು ಗಣಕಯಂತ್ರ ನಿರ್ವಾಹಕರ ಹುದ್ದೆಗೆ ಕಂಪ್ಯೂಟರ್ ಸಾಕ್ಷರತೆ ಪರೀಕ್ಷೆಯನ್ನು ನಡೆಸ್ತಾರೆ. ಇದಕ್ಕೆ ನಿಮಗೆ ವಿದ್ಯಾರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಒಂದು ಟೆಸ್ಟ್ ಮೆರಿಟ್ ಲಿಸ್ಟ್ನ ಸಿದ್ಧಪಡಿಸ್ತಾರೆ. ಅಂದರೆ ನಿಮ್ಮದು PU ಮಾರ್ಕ್ಸ್ ಆಗಿರ್ಬೋದು, ಮತ್ತು BSc ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಅಥವಾ BSc ಫಾರೆಸ್ಟ್ರಿ ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಫೈನಲ್ ಇಯರಲ್ಲಿ ಅದನ್ನೆಲ್ಲನೂ ಕನ್ಸಿಡರ್ ಮಾಡಿಬಿಟ್ಟು ಮತ್ತು ಗಣಕಯಂತ್ರ ನಿರ್ವಾಹಕರಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಡೆಸ್ತಾರೆ. ಅಂದರೆ ನಿಮ್ಮದು ಟೈಪಿಂಗ್ ಸ್ಕಿಲ್ ಎಲ್ಲ ನೋಡಿಬಿಟ್ಟು ನಂತರ ನಿಮಗೆ ಕೊಡ್ತಾರೆ. ಸೊ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ 9ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 8. ಅಷ್ಟೊತ್ತಿಗೆ ಅಪ್ಲೈ ಮಾಡಿ, ಮಿಸ್ ಮಾಡಿಬಿಡಿ. ಸೊ ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಟಿಫಿಕೇಷನ್ ಒಂದ್ಸತಿ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಅರ್ಜಿ ಶುಲ್ಕನೂ ಕೂಡ ಇಲ್ಲ. ಸೊ ನೋಡ್ಬಿಟ್ಟು ಮಾಡಿ.